ಅರಣ್ಯ ಇಲಾಖೆ ಜೀಪ್ ಧ್ವಂಸಕ್ಕೆ ಯತ್ನಿಸಿದವರ ವಿರುದ್ಧ ಎಫ್ಐಆರ್. ಚಾಲಕ ಅರುಣ್ ಕುಮಾರ್ ಕೊಟ್ಟ ದೂರಿನ ಅನ್ವಯ ಕೇಸ್. ರಾಮಾಪುರ ಠಾಣೆಯಲ್ಲಿ 5 ವಿರುದ್ಧ ಪ್ರಕರಣ. ಎನ್ಕೌಂಟರ್ ಕೇಸ್ನ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ. ಐಎಎಸ್ ಅಧಿಕಾರಿ ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ನೇತೃತ್ವದಲ್ಲಿ ಇನ್ವೆಸ್ಟಿಗೇಷನ್. 7 ದಿನಗಳಲ್ಲಿ ವರದಿ ನೀಡೋಕೆ ಸೂಚಿಸಿದ ಜಿಲ್ಲಾಧಿಕಾರಿ. ಈಗಾಗಲೇ ತನಿಖೆ ಆರಂಭವಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿ ಮಹಜರನ್ನ ನಡೆಸಿದ್ದೇನೆ. ಮರಣೋತ್ತರ ಪರೀಕ್ಷೆಯ ವರದಿ ಬಂದ ಮೇಲೆ ಸಂಪೂರ್ಣ ರಿಪೋರ್ಟ್ ಸಲ್ಲಿಸುತ್ತೇವೆ ಎಂದ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ. ಸರ್ಕಾರ 5 ಲಕ್ಷ ಘೋಷಿಸಿದೆ. ನಾನು ವೈಯಕ್ತಿಕವಾಗಿ 10 ಲಕ್ಷ ಕೊಡ್ತೀನಿ. ಮೃತರ ಕುಟುಂಬಕ್ಕೆ ತಕ್ಷಣ 15 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡ್ತೀವಿ ಅಂತ ಹನೂರು ಶಾಸಕ ಮಂಜುನಾಥ್ ಪ್ರತಿಕ್ರಿಯೆ. ಹನೂರಲ್ಲಿ ನಡೆದಿರೋದು ನಕಲಿ ಎನ್ಕೌಂಟರ್. ಸರ್ಕಾರ ಅದನ್ನ ತಿರುಚುವ ಕೆಲಸ ಮಾಡ್ತಾ ಇದೆ. ಮಾಜಿ ಸಚಿವ ಎನ್ ಮಹೇಶ್ ಆರೋಪ. ಹಸು ಹುಡುಕಲು ಹೋಗಿದ್ದ 3 ಮುಗ್ಧ ರೈತರಿಗೆ ಗುಂಡಿಕ್ಕಲಾಗಿದೆ. ಜೀವ ರಕ್ಷಣೆ ಮಾಡಬೇಕಾದವರೇ ಜೀವ ತೆಗಿತಾ ಇರುವುದು ದುರಂತ. ಇದು ಅರಣ್ಯ ಇಲಾಖೆ ಅಧಿಕಾರಿಗಳ ಕಳ್ಳ ಬೇಟೆ ಅಂತ ಜೆಡಿಎಸ್ ಆರೋಪ. ಅರಣ್ಯಾಧಿಕಾರಿಗಳ ಗುಂಡೇಟಿಗೆ 3 ಬಲಿ ಕೇಸ್ ತನಿಖೆ. ನಾಡ ಬಂದೂಕು, 2 ಬ್ಯಾಗ್ ಮಾಂಸ ವಶಕ್ಕೆ. ದಕ್ಷಿಣ ವಲಯ ಐಜಿಪಿ ಬೋರಲಿಂಗಯ್ಯ ಮಾಹಿತಿ. ಮೃತರ ಕುಟುಂಬಸ್ಥರ ದೂರು ಆಧರಿಸಿ ಹನೂರು ಠಾಣೆಯಲ್ಲಿ ಎಫ್ಐಆರ್. ಪರಿಹಾರ ಘೋಷಿಸಿಲ್ಲ ಅಂತ ರಾತ್ರಿಯಿಡೀ ಠಾಣೆಯ ಮುಂದೆ ಪ್ರತಿಭಟನೆ. ಎನ್ಕೌಂಟರ್ ಮಾಡಿದವರ ವಿರುದ್ಧವೂ ಕ್ರಮಕ್ಕೆ ಆಗ್ರಹ. ಹನೂರು ಪ್ರಕರಣದ ಬಗ್ಗೆ ಸೋಮವಾರ ಸಭೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮೀಟಿಂಗ್. ಸಮಗ್ರ ತನಿಖೆಯ ಬಳಿಕ ತಿಳಿಯಲಿರುವ ಸತ್ಯಾಸತ್ಯತೆ. ಕೆಆರ್ ಆಸ್ಪತ್ರೆಯಲ್ಲಿ ಇನ್ನೂ ಶುರುವಾಗಿಲ್ಲ ಪೋಸ್ಟ್ ಮಾರ್ಟಮ್. 36 ಗಂಟೆ ಕಳೆದರೂ ತಣ್ಣಗಾಗದ ಕುಟುಂಬಸ್ಥರ ಆಕ್ರೋಶ. ಕುಟುಂಬಸ್ಥರ ಬೇಡಿಕೆ ಬಗ್ಗೆಯೂ ಮಾಹಿತಿ ಕೊಡದ ಅಧಿಕಾರಿಗಳು. ಮೈಸೂರಿನಲ್ಲಿ ಗೋಲ್ಡ್ ಫ್ರಾಡ್ ಮಾಡಿದ್ದಂತಹ ಚಿನ್ನತಂಬಿ ಕೇಸ್. 700 ಕೆಜಿಗೂ ಹೆಚ್ಚು ವಂಚನೆ ಮಾಡಿದ್ದಾನೆ ಎಂಬ ಆರೋಪ. ಆತನನ್ನ ರಕ್ಷಣೆ ಮಾಡಲಾಗ್ತಾ ಇದೆ ಅಂತ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಸಂತ್ರಸ್ತರಿಂದ ದೂರು. ಭರ್ತಿಗೂ ಮೊದಲೇ ಖಾಲಿಯಾಗುತ್ತಾ ಕಬಿನಿ ಡ್ಯಾಂ. 3 ದಿನಗಳಲ್ಲಿ 83ರಿಂದ 80 ಅಡಿಗೆ ಕುಸಿದ ನೀರಿನ ಮಟ್ಟ. ಆದರೂ ತಮಿಳುನಾಡಿಗೆ ಹರಿತಾ ಇದೆ. 12,000 ಬದಲು 13,600 ಕ್ಯೂಸೆಕ್ ನೀರು. ರಾತ್ರೋರಾತ್ರಿ ಊರಿನೊಳಗೆ ನುಗ್ಗಿದ ತುಂಗಭದ್ರಾ ನದಿ ನೀರು. ನೀರಿನ ಜೊತೆಯಲ್ಲೇ ನುಗ್ಗಿದ ಮೊಸಳೆಗಳು. ಗದಗದ ವಿಠಲಾಪುರ ಗ್ರಾಮದಲ್ಲಿ ಮೊಸಳೆ ಕಂಡು ಜನರಲ್ಲ ಆತಂಕ. ನೈಸ್ ಟೋಲ್ ಸಂಗ್ರಹ ಅಕ್ರಮ ಅಂತ ಹೈಕೋರ್ಟ್ ಆದೇಶ. ಟೋಲ್ ಸಂಗ್ರಹ ತಕ್ಷಣ ನಿಲ್ಲಿಸಬೇಕು ಅಂತ ಆಗ್ರಹ. ಸಿಎಂ ಡಿಕೆ ಶಿವಕುಮಾರ್ಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಪತ್ರ. ಕಾನೂನಿನ ಪ್ರಕಾರ ಏನಿದೆ ಅದನ್ನ ಮಾಡ್ತೀವಿ. ಅವರು ಪತ್ರ ಬರೆದಿರೋದು ಈಗ ಗೊತ್ತಾಯ್ತು, ನೋಡ್ತೀನಿ. ಕೇಂದ್ರ ಸಚಿವ ಎಚ್ಡಿಕೆ ಪತ್ರದ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ. ವೃಷಭಲಿಂಗೇಶ್ವರ ಸ್ವಾಮೀಜಿಯದ್ದು ಎನ್ನಲಾದ ಆಡಿಯೋ ಬಹಿರಂಗ. ಬಾಂಬೆ ಗೌಡ್ತಿ ಅಂದದ ಬಗ್ಗೆ ಕಲರ್ ಆಗಿ ಹೊಗಳಿಕೆ. ಐ ಲವ್ ಯು, ಕಿಸ್ ಯು ಅನ್ನೋ ಲವ್ಲಿ ಟಾಕ್ ಬಹಿರಂಗ. ಆಂಧ್ರ ಮೂಲದ ಮಹಿಳೆಯ ಜೊತೆ ಚಿತ್ರದುರ್ಗದ ಸ್ವಾಮೀಜಿಯ ಅಕ್ರಮ ಸಂಬಂಧ. ಪೂಜೆ ಸಂಬಂಧ ಆಕೆಯ ಮಗಳನ್ನ ವಿವಸ್ತ್ರಗೊಳಿಸಿದ್ದ ಆರೋಪ. ಸಿನಿಮಾ ಸ್ಟೈಲ್ನಲ್ಲಿ ಮಠಕ್ಕೆ ನುಗ್ಗಿದ ಮಹಿಳೆಯ ಸಂಬಂಧಿಕರಿಂದ ವೆಂಕಟೇಶ್ ತಾತನ ಕಿಡ್ನಾಪ್. ಮನಸ್ಸೋ ಇಚ್ಛೆ ಹಲ್ಲೆ. ಸ್ಟಾರ್ ಹೋಟೆಲ್ಗಳ ಬಳಿಕ ನೆಕ್ಸ್ಟ್ ಟಾರ್ಗೆಟ್ ಫಿಕ್ಸ್. ಪಿಜಿ, ಹಾಸ್ಟೆಲ್, ಎನ್ಜಿಒ, ಅನಾಥಾಶ್ರಮಗಳ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳ ಕಣ್ಣು. ಶುಚಿತ್ವ ಇಲ್ಲದ ಪಿಜಿಗಳ ಕಿಚನ್ಗೆ ಬೀಳುತ್ತೆ ಬೀಗ.
ಬದುಕೋದು ಗ್ಯಾರಂಟಿ ಇಲ್ಲ ಎಂದಿದ್ದ ವೈದ್ಯರು, ರಾಯರ ಕೃಪೆಯಿಂದ ಉಳಿಯಿತು ಎಂಬಿಬಿಎಸ್ ವಿದ್ಯಾರ್ಥಿನಿಯ ಜೀವ. ನಿವೇದಿತಾ ಸರಿಯಾಗೋಕೆ ರಾಯರ ಪವಾಡವೇ ಕಾರಣ ಎಂದ ಕುಟುಂಬ. 2017ರ ನಟಿ ರಶ್ಮಿಕಾ ಮಂದಣ್ಣ ಶೋ ಆಫ್ ಹೇಳಿಕೆಗೆ ಈಗ ಯಶ್ ಪ್ರತಿಕ್ರಿಯೆ. ಯಾರು ಬೇಕಾದರೂ ನಿಮ್ಮ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು, ಅದರಿಂದ ನನ್ನ ವ್ಯಕ್ತಿತ್ವ ಬದಲಾಗಲ್ಲ ಅಂತ ಮೆಚೋರ್ಡ್ ಆನ್ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.